ರಾಮಪುರದಲ್ಲಿ ಎಲ್ಲರ ಮೆಚ್ಚಿನ ರೈತ ಸಿದ್ದಪ್ಪ ಇಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಅವನ 3 ಮಕ್ಕಳು ತಂದೆಯ ಸ್ಥಿತಿ ನೋಡಿ ಅಳುತ್ತಿದ್ದಾರೆ. ಆದರೆ ಇಡೀ ಹಳ್ಳಿಯಲ್ಲಿ ಯಾರಿಗೂ ತಿಳಿಯದ ಒಂದು ರಹಸ್ಯ ಸಿದ್ದಪ್ಪನ ಎದೆಯಾಳದಲ್ಲಿ ಹುದುಗಿದೆ. ಅಪ್ಪ, ಧೈರ್ಯ ತಂದ್ಕೋ ಅಪ್ಪ. ನಿನಗೇನೂ ಆಗಲ್ಲ. ಡಾಕ್ಟರ್ ಹೇಳಿದ ಔಷಧಿ ತಂದಿದ್ದೇನೆ ಅಪ್ಪ. ಒಮ್ಮೆ ಕಣ್ಣು ಬಿಡು. ಮಕ್ಕಳೇ, ಹತ್ರ ಬನ್ನಿ. ನನ್ ಕಾಲ ಮುಗೀತು. ಆದ್ರೆ ನಾನು ಹೋದ್ಮೇಲೆ ನೀವು ಒಬ್ಬರು ಮುಖ ಒಬ್ಬರು ನೋಡದೇ ಇರೋ ಹಾಗೆ ಬದುಕಬಾರದು. ಅದಕ್ಕಾಗಿಯೇ ಒಂದು ಮಾತು ಹೇಳ್ಬೇಕು. ನೋಡಿ, ನಮ್ ತೋಟದ ಬಲಭಾಗದ ಮೂಲೆಯಲ್ಲಿ ಆ ಹಳೆಯ ಬನ್ನಿ ಮರದ ಹತ್ರ ನಾನೊಂದು ದೊಡ್ಡ ಹಂಡೆ ತುಂಬಾ ಚಿನ್ನದ ನಾಣ್ಯಗಳನ್ನ ಹೂತಿಟ್ಟಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ರಾಮಪ್ಪ ಮತ್ತು ಭೀಮಪ್ಪನ ಕಣ್ಣುಗಳು ಅರಳುತ್ತವೆ. ದುಃಖದ ನಡುವೆಯೂ ಅವರ ಮುಖದಲ್ಲಿ ಒಂದು ರೀತಿಯ ಆಸೆ ಮೂಡುತ್ತದೆ. ಆದರೆ ಆ ಹಂಡೆ ಸುಲಭವಾಗಿ ಸಿಗಲ್ಲ. ಈ 3 ಕಾಗದದ ಚೂರುಗಳಲ್ಲಿ ಅದರ ನಕ್ಷೆಯಿದೆ. ನೀವು ಮೂವರು ಒಂದಾದಾಗ ಮಾತ್ರ ಆ ಬಂಗಾರ ನಿಮಗೆ ದಕ್ಕುತ್ತದೆ. ಕಿಟಿಕಿಯ ಸಂದಿನಿಂದ ಶಿವಣ್ಣ ಇವೆಲ್ಲವನ್ನೂ ನೋಡುತ್ತಿದ್ದಾನೆ. ಓಹೋ, ಸಿದ್ದಪ್ಪನನ ಹತ್ತಿರ ಬಂಗಾರದ ಹಂಡೆ ಇದೆಯಾ? ಈ 3 ಜನ ಮುಠಾಳರಿಗೆ ಅದು ಸಿಗೋ ಹಾಗೆ ನಾನು ಬಿಡಲ್ಲ. ಆ ಹಂಡೆ ನಂದೇ ಆಗಬೇಕು. ಸಿದ್ದಪ್ಪ ಮಕ್ಕಳಿಗೆ ಒಂದೊಂದೇ ಕಾಗದದ ಚೂರನ್ನು ಹಂಚುತ್ತಾನೆ. ಇದನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಎಂದು ಹೇಳಿ ದೀರ್ಘವಾಗಿ ಉಸಿರು ಎಳೆದು ಕಣ್ಣು ಮುಚ್ಚುತ್ತಾನೆ. ಸಿದ್ದಪ್ಪ ಹೋದ ನಂತರ ಅಣ್ಣ ತಮ್ಮಂದಿರ ದುಃಖ 2 ದಿನದಲ್ಲಿ ಮಾಯವಾಯಿತು. ಈಗ ಅವರ ತಲೆಯಲ್ಲಿದ್ದದ್ದು ಕೇವಲ ಆ ಬಂಗಾರದ ಹಂಡೆ ಮಾತ್ರ. ಅಪ್ಪ ಕೊಟ್ಟ ಆ ಕಾಗದದ ಚೂರುಗಳು ಈಗ ಅವರ ಪಾಲಿಗೆ ಯುದ್ಧದ ಪತ್ರಗಳಾಗಿದ್ದವು. ಏನೋ ರಾಮಪ್ಪ, ಅಪ್ಪ ಹೋದ್ಮೇಲೆ ಒಬ್ಬನೇ ಕುಳಿತು ಏನೋ ಲೆಕ್ಕ ಹಾಕ್ತಿದ್ಯಾ? ಏನಿಲ್ಲ ಶಿವಣ್ಣ, ಸುಮ್ಮನೆ ಕುಳಿತಿದ್ದೆ. ನೋಡು ರಾಮಪ್ಪ, ನಾನು ನಿನಗೆ ಹಿತೈಷಿ ಅಂತ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ನಿನ್ನ ತಮ್ಮ ಭೀಮಪ್ಪ ತೋಟಕ್ಕೆ ಹೋಗಿ ಗುಟ್ಟಾಗಿ ಏನೋ ಹುಡುಕ್ತಿದ್ದ. ಬಂಗಾರ ಸಿಕ್ಮೇಲೆ ನಿನ್ನನ್ನು ಹೊರಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ಏನೋ ಭೀಮಪ್ಪ ಅಷ್ಟೊಂದು ಧೈರ್ಯ ಮಾಡ್ತಾನಾ? ಭೀಮಪ್ಪ ಹಟ್ಟಿಯಲ್ಲಿ ದನಗಳಿಗೆ ಮೇವು ಹಾಕ್ತಿದ್ದಾನೆ. ಶಿವಣ್ಣ ಅಲ್ಲಿಗೂ ಬರ್ತಾನೆ. ಭೀಮಪ್ಪ, ನಿನ್ನಣ್ಣ ರಾಮಪ್ಪ ಇವತ್ತು ನಗರದಿಂದ ರೌಡಿಗಳನ್ನ ಕರೆಸಿದ್ದಾನೆ. ತೋಟದಲ್ಲಿ ನಿನ್ನ ಪಾಲು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಪಾಪ, ನೀನು ಎಷ್ಟು ಮುಗ್ಧ ಕಣೋ. ಅಣ್ಣ, ನನ್ ಬಗ್ಗೆ ಹಾಗೆ ಹೇಳಿದ್ನ? ನಾನೇನು ಸುಮ್ಮನೆ ಕೂರಲ್ಲ ಶಿವಣ್ಣ. ನನ್ನ ಹಕ್ಕನ್ನ ನಾನು ಕಿತ್ಕೊಳ್ತೀನಿ. ಮನೆಯ ಹಜಾರದಲ್ಲಿ ಸೋಮ ಕಿರಿಯವನು ಅಣ್ಣಂದಿರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತನಾಡಿಸಲು ಪ್ರಯತ್ನಿಸುತ್ತಾನೆ. ಅಣ್ಣ, ಯಾಕೆ ಇಬ್ರು ಮಾತಾಡ್ತಿಲ್ಲ? ಅಪ್ಪ ಕೊಟ್ಟ 3 ಕಾಗದಗಳನ್ನ ಸೇರಿಸೋಣ ಬನ್ನಿ. ಆ ಹಂಡೆ ಸಿಕ್ಕರೆ ನಮ್ಮ ಕಷ್ಟ ತೀರುತ್ತೆ. ನೀನು ಸುಮ್ನಿರು ಸೋಮ. ನಿನಗಿನ್ನೂ ಪ್ರಪಂಚ ಗೊತ್ತಿಲ್ಲ. ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕು ಅಂತ ನನಗ್ಗೊತ್ತು. ಹೌದು, ಅಣ್ಣನೇ ಸರಿಯಿಲ್ಲದ ಮೇಲೆ ಈ ಕಾಗದದ ಚೂರು ಸೇರಿಸಿ ಏನ್ ಪ್ರಯೋಜನ? ನೀನೂ ನಿನ್ನ ಕಾಗದನ ಜೋಪಾನ ಮಾಡ್ಕೊ, ಯಾರಿಗೂ ಕೊಡಬೇಡ. ಶಿವಣ್ಣ ಹಚ್ಚಿದ ಬೆಂಕಿ ಈಗ ಮನೆಯನ್ನೇ ಸುಡಲು ತಯಾರಾಗಿತ್ತು. ಅಣ್ಣಂದಿರೂ ಒಬ್ರನ್ನೊಬ್ರು ಕಳ್ಳರಂತೆ ನೋಡಲು ಶುರು ಮಾಡಿದ್ರು. ಅಪ್ಪ ಹೂತಿದ್ದ ಬಂಗಾರ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ರಕ್ತದ ಸಂಬಂಧ ಮಾತ್ರ ಮುರಿಯುವ ಹಂತಕ್ಕೆ ಬಂದಿತ್ತು. ಸುತ್ತಲೂ ಸ್ಮಶಾನ ಮೌನ. ಆ ಮೌನದಲ್ಲಿ ರಾಮಪ್ಪನ ಹೆಜ್ಜೆ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅಪ್ಪ ಹೇಳಿದ್ದ ಆ ಹಂಡೆಯ ಆಸೆ ಅವನನ್ನು ಕುರುಡನನ್ನಾಗಿ ಮಾಡಿತ್ತು. ರಾಮಪ್ಪ ಅಗೆಯಲು ಶುರು ಮಾಡಿದ ತಕ್ಷಣ ಮರದ ಹಿಂದಿನಿಂದ ಒಬ್ಬ ವ್ಯಕ್ತಿ ಜಿಗಿಯುತ್ತಾನೆ. ಅದು ಭೀಮಪ್ಪ. ಅಣ್ಣ, ನೀನಾ? ನಾನೇ ಕಳ್ಳ ಅಂತಿದೀಯಾ? ಶಿವಣ್ಣ ಹೇಳಿದ್ದು ಸತ್ಯ. ನೀನೊಬ್ಬನೇ ಬಂಗಾರ ತಗೊಳಗ್ ಬಂದಿದ್ಯಾ ಅಲ್ವಾ? ನನ್ ಪಾಲು ಕೊಡದೆ ನಿನ್ನನ್ನ ಹೋಗೋಗ್ ಬಿಡಲ್ಲ. ನೀನು ಅಣ್ಣ ಆಗಿ ನಮ್ಗೆ ಮೋಸ ಮಾಡ್ತೀಯಾ ಅಂತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ.
ಮೋಸಗಾರ ನಾನಾ? ನೀನು ಎಷ್ಟು ಮುಗ್ಧ ಅಂತ ನನಗೆ ಗೊತ್ತಿದೆ. ಆ ಶಿವಣ್ಣ ನಿನ್ ಕಿವಿಗೆ ಏನು ಓದಿಟ್ಟದಾನೆ ಅನ್ನೋದು ನನಗೆ ಗೊತ್ತಿದೆ. ನಿನ್ ಪಾಲು ಸಿಗಲ್ಲ ಅಂತ ನೀನು ಇಲ್ಲಿಗೆ ಬಂದಿದ್ದೀಯಾ ಅಲ್ವಾ? ನೀನು ನಮ್ಮನ್ನ ಹಾಳು ಮಾಡಕ್ ಹೊರಟಿದ್ಯಾ. ನಾನು ಹಾಳು ಮಾಡ್ತಿಲ್ಲ. ಅಪ್ಪ ಕೊಟ್ಟ ಕಾಗದ ನಿನ್ನ ಹತ್ತಿರ ಇದೆಯಲ್ಲ, ಅದ್ರಲ್ಲಿ ಏನ್ ಬರ್ದಿದೆ ಅಂತ ನೀನು ಹೇಳ್ತಿಲ್ಲ. ನೀನು ಹಿರಿಯವನು ಅನ್ನೋ ಕಾರಣಕ್ಕೆ ನಮ್ಗೆ ನ್ಯಾಯ ಕೊಡಲ್ಲ ಅಲ್ವಾ? ಹೋಗು. ಇಂದಿನಿಂದ ನಿನಗೂ ನಮಗೂ ಸಂಬಂಧ ಇಲ್ಲ. ಈ ತೋಟ ನಂದು. ಸಂಬಂಧ ಇಲ್ಲ ಅಲ್ವಾ? ಸರಿ, ಆದ್ರೆ ಈ ತೋಟ ನಂದು. ನಿನಗಿಲ್ಲಿ ಗುದ್ಲಿ ಇಡೋ ಹಕ್ಕಿಲ್ಲ. ನಿನ್ ಪಾಲು ಸಿಗಲ್ಲ. ನಾನೇ ದೊಡ್ಡವನು. ಸಂಪೂರ್ಣ ಹಂಡೆ ನನಗೆ ಸಿಗ್ಬೇಕು. ಅಣ್ಣ ತಮ್ಮಂದಿರು ಪರಸ್ಪರ ಮಾತಿನಲ್ಲೇ ಹೊಡೆದಾಡ್ತಿರುವಾಗ ಮರೆಯಿಂದ ಶಿವಣ್ಣ ತನ್ನ ಇಬ್ಬರು ರೌಡಿಗಳೊಂದಿಗೆ ಹೊರಬರುತ್ತಾನೆ. ಹೊಡೆದಾಡಿ ಸಾಯಿರಿ ಮುಟ್ಟಾಳರೇ. ಬಂಗಾರಕ್ಕಾಗಿ ತಮ್ಮಂದಿರನ್ನೇ ಕಳ್ಳರು ಅನ್ಕೊಳ್ತೀರಾ? ನಾನು ನಿಮ್ಮಿಬ್ರನ್ನೂ ಹಾಳು ಮಾಡೋಕೆ ಈ ಜಗಳ ಹಚ್ಚಿದ್ದು. ಈಗ 3 ಕಾಗದದ ಚೂರುಗಳನ್ನ ಮರ್ಯಾದೆಯಿಂದ ನಂಗೆ ಕೊಡಿ, ಇಲ್ಲಾಂದ್ರೆ ಇಬ್ರ ಬಾಯಿ ಇಲ್ಲಿ ಮುಚ್ಚುತ್ತೆ. ರಾಮಪ್ಪ ಮತ್ತು ಭೀಮಪ್ಪ ಆಘಾತಕ್ಕೊಳಗಾಗುತ್ತಾರೆ. ತಮ್ಮನ್ನು ಒಬ್ಬ ಕುತಂತ್ರಿ ಹೇಗೆ ಆಟವಾಡಿಸಿದ ಎಂಬ ಸತ್ಯ ಅವರಿಗೆ ಈಗ ಸುಡುತ್ತದೆ. ಅವರ ಮುಖದಲ್ಲಿ ಪಶ್ಚಾತ್ತಾಪ. ಸರಿಯಾದ ಸಮಯಕ್ಕೆ ಸೋಮ, ಕಿರಿಯ ತಮ್ಮ, ಹಳ್ಳಿಯ ಜನರನ್ನು ಮತ್ತು ಕರಡುಕುಡು ಅಲ್ಲಿಗೆ ಓಡಿಬರುತ್ತಾನೆ. ಅಣ್ಣ ನಿಲ್ಲಿ. ನಮ್ಮಪ್ಪ ಸಾಯುವ ಮುನ್ನ ಹೇಳಿದ್ದು ಹಂಡೆಯ ಬಗ್ಗೆ ಅಲ್ಲ, ಶಿವಣ್ಣನಂತಹ ಕಳ್ಳರ ಬಗ್ಗೆ ಎಚ್ಚರವಾಗಿರಿ ಅಂತ. ನೋಡಿ, ಇವನೇ ನಮ್ಮನ್ನ ಹಾಳು ಮಾಡ್ತಿರೋದು. ನಮ್ಮ ಒಗ್ಗಟ್ಟನ್ನ ಮುರಿಯೋಕೆ ಬಂದಿದ್ದಾನೆ. ಶಿವಣ್ಣ, ನಾವಿಬ್ರೂ ಒಬ್ರನ್ನೊಬ್ರು ಹೊಟ್ಕೊಂಡು ಸಾಯ್ತೀವಿ. ನೀನ್ ಬಂದು ಬಂಗಾರ ಎತ್ಕೊಂಡು ಹೋಗ್ತೀಯಾ ಅಂತ ಕನಸ್ಕಂಡಿದ್ಯಾ? ಇದು ನಮ್ಮಪ್ಪ ಬೆವರು ಸುರಿಸಿರೋ ಮಣ್ಣು. ಇಲ್ಲಿಗ್ ಬಂದು ನಮಗ್ ವಿಷ ಹಾಕ್ತೀಯಾ? ಲೇ ಶಿವಣ್ಣ, ನಮ್ಮಣ್ಣನ್ ಬಗ್ಗೆ ನೀನು ಚಾಡಿ ಹೇಳಿದಾಗ ನಾನೊಬ್ಬ ಮೂರ್ಖಂತರ ನಂಬಿದೆ. ಆದ್ರೆ ರಕ್ತದ ಸಂಬಂಧ ಕಡಿದುಕೊಳ್ಳಕ್ಕೆ ನಿನ್ನಂತ 100 ಜನ ಬಂದೂ ಸಾಧ್ಯ ಇಲ್ಲ. ಬಂಗಾರಕ್ಕೋಸ್ಕರ ಒಡಹುಟ್ಟಿದವನನ್ನೇ ಕೊಲ್ಲಕ್ಕೆ ಸಿದ್ಧನಾಗೋ ನರಹಂತಕ ನಾನಲ್ಲ. ಅಲ್ಲ ರಾಮಪ್ಪ, ಭೀಮಪ್ಪ, ನಾನು ನಿಮ್ಮ ಹಿತಕ್ಕೆ ಅಂತ ಹೇಳಿದ್ದು. ನಂಗೆ ಬಂಗಾರ ಬೇಡ ಅಪ್ಪ, ನೀವು ಚೆನ್ನಾಗಿರಿ ಅಂತ. ಹೋಗೋ. ನಿನ್ನ ಹಿತ ಏನು ಅಂತ ನಮ್ಗೆ ಅರ್ಥ ಆಗಿದೆ. ನಮ್ಮ ಕುಟುಂಬದ ಸಂಶಯದ ಲಾಭ ತಗೊಂಡು ನಮ್ಮನ್ನೇ ಬೀದಿಗೆ ಹಾಕೋಕೆ ಪ್ಲಾನ್ ಮಾಡಿದ್ಯಲ್ಲ. ಇವತ್ತು ಈ ಸಿದ್ದಪ್ಪನ ಅಣ್ಣ, ಇವನಿಗೆ ಹೊಡೆದು ಕೈ ಕೊಳೆ ಮಾಡ್ಕೊಳ್ಬೇಡಿ. ಈ ಶಿವಣ್ಣ ಇಡೀ ಊರಿಗೆ ಕಳಂಕ. ಇವನನ್ನ ಈಗ್ಲೇ ಊರಿನ ಗಡಿ ದಾಟ್ಸೋಣ. ಹಳ್ಳಿಯ ಜನರೆಲ್ಲ ಹೋ ಎಂದು ಕೂಗುತ್ತಾ ಶಿವಣ್ಣನಿಗೆ ಉಗುಳುತ್ತಾರೆ. ಶಿವಣ್ಣ ತನ್ನ ರೌಡಿಗಳ ಜತೆ ಅವಮಾನದಿಂದ ತಲೆ ತಗ್ಗಿಸಿ ಓಡಿ ಹೋಗುತ್ತಾನೆ. ಅಣ್ಣಂದಿರಿಬ್ಬರೂ ಪರಸ್ಪರ ಕೈ ಹಿಡಿದು ಗಟ್ಟಿಯಾಗಿ ನಿಲ್ಲುತ್ತಾರೆ. ಶಿವಣ್ಣ ಹೋದ್ಮೇಲೆ ಮೂವರು ಸೇರಿ ಅಪ್ಪ ಹೇಳಿದ ಜಾಗವನ್ನು ಅಗೆಯುತ್ತಾರೆ. ಸ್ವಲ್ಪ ಅಗೆದ ತಕ್ಷಣ ಒಂದು ಹಳೆಯ ಕಂಚಿನ ಹಂಡೆ ಸಿಗುತ್ತದೆ. ಹಂಡೆಯೊಳಗೆ ನಾಣ್ಯಗಳಿಲ್ಲ, ಬದಲಾಗಿ ಅದರೊಳಗೆ ತುಂಬಾನೇ ಹಳೆಯ, ಹೊಳೆಯುವ ವಿಶೇಷವಾದ ಕಾಳುಗಳು ಮತ್ತು ಒಂದು ಸಣ್ಣ ಪತ್ರವಿರುತ್ತದೆ. ಮಕ್ಕಳೇ, ಚಿನ್ನದ ನಾಣ್ಯಗಳು ಇವತ್ತು ಇರುತ್ತವೆ, ನಾಳೆ ಮುಗಿಯುತ್ತವೆ. ಆದರೆ ಈ ಹಂಡೆಯಲ್ಲಿರುವ ಹಳೆಯ ಕಾಲದ ಅಪರೂಪದ ಬೀಜಗಳನ್ನು ಬಿತ್ತಿ ಬೆಳೆ ತೆಗೆದರೆ ಈ ಇಡೀ ಜಗತ್ತೇ ನಿಮ್ಮ ಕಡೆ ನೋಡುತ್ತದೆ. ನಿಮ್ಮ ಒಗ್ಗಟ್ಟೇ ನಿಮ್ಮ ಬಂಗಾರ. ಒಗ್ಗಟ್ಟಿನಿಂದ ಕಷ್ಟಪಟ್ಟು ದುಡಿದರೆ ಈ ಮಣ್ಣೇ ನಿಮಗೆ ಚಿನ್ನ ಕೊಡುತ್ತದೆ.